ಗುಡ್ ಮಾರ್ನಿಂಗ್ ಒನ್ ಆ್ಯಂಡ್ ಆಲ್, ಶುಭ ಮುಂಜಾನೆ. ನಾನು ಇವಾಗ ಹೊರಟಿದ್ದೀನಿ ಅಂಬಾಲಾಯಿಂದ ಸೀದಾ ಜಮ್ಮು ಕಾಶ್ಮೀರಿಗೆ. ಆ್ಯಂಡ್ ನಮ್ಮ ಮುಂಜಾನೆ ತುಂಬ ಖುಷಿಯಾಗಿ ನಡೀತು. ನಾವು ಉಳ್ಕೊಂಡಿದ್ದಂಥ ಪೆಟ್ರೋಲ್ ಬಂಕಲ್ಲಿರುವಂಥ ಪೆಟ್ರೋಲ್ ಬಾಯ್ ನನ್ನ RCB ಟಿ ಶರ್ಟ್ ನೋಡ್ಬಿಟ್ಟು RCB ಅಂತ ಜೋರಾಗಿ ಕಿರ್ಚಿದ್ರು. ನಂಗೆ ತುಂಬ ಖುಷಿ ಆಯಿತು. ಅಲ್ಲಿ ಈ ದಾರಿ ಬಂದ್ಬಿಟ್ಟು ಕಾಶ್ಮೀರ್ ಎಂಟ್ರೆನ್ಸು. ಟ್ರಾಫಿಕ್ ತುಂಬ ಆಗಿದೆ, ಯಾಕಂದರೆ ಹೋದ ತಿಂಗಳು ಫ್ಲಡ್ ಆಗಿ ಫುಲ್ಲು ಎಲ್ಲ ಕಡೆನೂ ಬ್ರಿಡ್ಜಸ್ ಬಿದ್ದೋಗಿದೆ. ಆ್ಯಂಡ್ ನಾನು ಹೇಗೇಗೋ ಮಾಡಿಕೊಂಡು ನನ್ನ ಗಾಡಿನ ತಳ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಆದಷ್ಟು ಬೇಗ ರೀಚ್ ಆಗೋಣ ನಾನು ಡೆಸ್ಟಿನೇಷನ್, ಇವತ್ತಿನ ಪಾಯಿಂಟು ಅಂತ ಹೇಳ್ಬಿಟ್ಟು. ಮೇನ್ RPF ಇದು CRPF ಬಿಲ್ಡಿಂಗು ಬಿದ್ದೋಗಿತ್ತಂತೆ. ಅಲ್ಲಿನ ಲೋಕಲ್ಸ್ ಹೇಳ್ತಾ ಇದ್ರು, ಹೋದ ತಿಂಗಳು ಬಂದಿದ್ರೆ ನೀವು ಗಾಡಿ ಎಲ್ಲ ನೀವು ವಾಪಸ್ ಹೋಗ್ತಿದ್ರಿ ಅನ್ನೋದೇ ಡೌಟು ಅನ್ನೋ ಥರ ಹೇಳ್ತಾ ಇದ್ರು. ವೆಲ್ಕಮ್ ಟು ಗೇಟ್ ವೇ ಆಫ್ ಕಾಶ್ಮೀರ್, ಜಮ್ಮು ಕಾಶ್ಮೀರ್. ನಾವಿವಾಗ ಜಮ್ಮು ಕಾಶ್ಮೀರ್ಗೆ ಎಂಟ್ರಿ ಆದ್ವಿ. ನಮ್ಮ ಸಿಮ್ಮು ವರ್ಕ್ ಆಗಲ್ಲ. ಆದಷ್ಟು ಬೇಗ ಒಂದು ಸಿಮ್ ತೊಗೋಬೇಕು ಕಾಂಟ್ಯಾಕ್ಟ್ ಮಾಡೋಕ್ಕೆ ಮನೆಗೆ, ಇಲ್ಲಾಂದರೆ ಅವ್ರು ಹೆದರ್ಕೋತಾರೆ. ತುಂಬ ಬಿಸ್ತಿತ್ತು ಗುರು, ಧೂಳು ಇತ್ತು, ತುಂಬ ಕಷ್ಟ ಆಯಿತು ಡ್ರೈವ್ ಮಾಡೋದ್ರಲ್ಲಿ ಅಂದ್ಕೊಳ್ಳಿ. ಯಾಕಂದರೆ ಧೂಳು ಮುಖಕ್ಕೆ ಹೊಡಿತಿತ್ತು. ಹೆಲ್ಮೆಟ್ ಒರೆಸಿ ಸಾಕಾಯ್ತು ಅತ್ತಾಗೆ. ಏನಕ್ಕಪ್ಪ ಬಿಸಿಲು ಮಾತ್ರ ಹೆವಿ ಬಿಸಿಲು, ಒಂದು ನಿಮಿಷ ತಡ್ಕೊಳಕ್ಕಾಗ್ದಲ್ಲಷ್ಟು ಬಿಸಿಲು. ನಾವು ಬಂದಿದ್ದೀವಿ ಸಿಮ್ ತೊಗೊಳಕ್ಕೆ, ಜಿಯೋ ಸಿಮ್ ತೊಗೊಳ್ತಾ ಇದ್ವಿ. ಅದಕ್ಕೆ ಬೇಕಾದಂಥ ಡೀಟೇಲ್ಸ್ ಎಲ್ಲ ತೊಗೊಂಬಂದಿದ್ದೀವಿ, ಆಧಾರ್ ಕಾರ್ಡ್ ಆ್ಯಂಡ್ ಯಾವ್ದಾದ್ರು ಒಂದು ನಂಬರು, ಆಲ್ಟರ್ನೇಟಿವ್ ನಂಬರು. ಸೊ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಕೊಂಡು ನಾವು OTP ನನ್ನ ಫ್ರೆಂಡಿಗೆ ಕಳಿಸಿ, ಆ ಫ್ರೆಂಡು OTP ಹೇಳಿದ್ಮೇಲೆ ಅದನ್ನು ತೊಗೊಂಡ್ವಿ ಸಿಮ್ನ. 550 ರೂಪಾಯಿ ಆಯಿತು. ನಾನು ಹೊರಡುವಾಗ ಸ್ಕೂಲ್ ಮಕ್ಕಳು ಹೋಗ್ತಾ ಇದ್ರು. ನಾನು ಕ್ಯಾಮ್ರಾ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡಿರೋದನ್ನ ನೋಡಿ ಖುಷಿಯಾಗಿ ಯೂಟ್ಯೂಬರ್ ಆ ಚಾನಲ್ ID ಕೇಳಿದ್ರು. ಸೊ ನಾನು ಟ್ರೈ ಮಾಡಿದೆ ಹೇಳೋಕ್ಕೆ. ಒಂದು ಹುಡುಗಿ ಅದನ್ನು ಕಂಡುಹಿಡಿದ್ಲು, ಬಟ್ ಆದರೆ ಆ ಹುಡುಗಿ ಹೇಳಿದ್ನ ಯಾರೂ ನಂಬ್ತಾ ಇರಲಿಲ್ಲ. ಸೊ ನಾನು ಅವಾಗ ನನಗೆ ನೆನಪಾಯಿತು, ನಾನು ಬರುವಾಗಲೇ ನನ್ನ ಇನ್ಸ್ಟಾ ID, ಯೂಟ್ಯೂಬ್ ID QR ಕೋಡ್ ಮಾಡ್ಕೊಂಡಿದ್ದೆ. ಅದನ್ನು ಕೊಟ್ಬಿಡೋಣ, ಅವಾಗಾದರೂ ಕಂಡಿಡ್ತಾರೆ ಅಂತ ಅಂದ್ಕೊಂಡೆ. ನಾರ್ಮಲ್ ಆಯಿತು. ನಾನು ಕಾಶ್ಮೀರ ಜಮ್ಮುನ ಪಾರ್ ಮಾಡ್ಕೊಳ್ಳೋಕ್ಕೆ ಇನ್ನೂ ನಾನು ಓಲ್ಡ್ ಜಮ್ಮುವಲ್ಲಿದ್ದೀನಿ. ಆ್ಯಕ್ಚುಲಿ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನ್ಯೂ ಜಮ್ಮುವಲ್ಲಿ. ಸೊ ಸಖತ್ತು ಟ್ರಾಫಿಕ್ ಇದೆ. ಸೊ ನನಗೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಹಾಗೆ ಥಂಡಿಯಾಗಿ ಏನೋ ಒಂದು ಸಿಕ್ತು ಸೆಕೆಗೆ, ಅದಕ್ಕೆ ಅಂತೇಳಿ ತೊಗೊಂಡಿದ್ದೀನಿ. ಫಲೂದಾ, ಕುಲ್ಫಿ ಫಲೂದಾ ಟೈಪಲ್ಲಿ ಐತೆ, ಟೇಸ್ಟ್ ಮಾಡಿ ನೋಡ್ತೀನಿ. ಕಿತ್ನೆ ಕಾಯ ಭಯ್ಯ? 50 ರೂಪೀಸ್ ಒಂದು ಹೊರ್ತು ಗುರು. ನನಗೆ ತಿನ್ನೋಕ್ಕೆ ಕುಲ್ಫಿ ಮತ್ತು ಬಾದಾಮ್ ಗೋಲ್ಡು, ಆಮೇಲೆ ಕಸ್ತೂರಿ ಬೀಜ, ಸೇವು ಮತ್ತು ಗುಲಾಬಿ ಫ್ಲೇವರು ಚೆನ್ನಾಗಿದೆ. 50 ರೂಪೀಸ್ ನೋಡ್ಬೋದು. ಹೋಗ್ತಾ ಇದ್ದೀವಿ. ವೈಷ್ಣೋದೇವಿ ಟೆಂಪಲ್ಗೆ ಹೋಗಬೇಕು ಅಂದರೆ ಕಟ್ರಾದಲ್ಲಿ ರೀಚ್ ಆಗಬೇಕು. ಕಟ್ರಾಗೆ ಹೋಗಿ ಅಲ್ಲಿಂದ ಮುಂದಕ್ಕೆ ಹೋಗಬೇಕು. ಇದು ಶ್ರೀನಗರ. ಪೆಟ್ರೋಲ್ ನನಗೆ ಹಾಕೊಂಡಾಯ್ತು ಹೊಟ್ಟೆಗೆ. ಈ ಪೆಟ್ರೋಲ್ ರಿಸ್ಕ್ ಬೇಡ. ಪೆಟ್ರೋಲ್ ನಾರ್ಮಲ್ ಇದೆಯಾ? ನಾರ್ಮಲ್ ಪೆಟ್ರೋಲ್ ಇದೆ. ಪೆಟ್ರೋಲ್ ಪ್ರೈಸ್ ಎಷ್ಟಿಲ್ಲಿ? 96 ರೂಪೀಸ್. ಇವರು ಬೆಳಗ್ಗೆ ನಾವು ಹರಿಯಾಣದಲ್ಲಿ 95 ರೂಪೀಸ್, ಇಲ್ಲಿ 96 ರೂಪೀಸ್. ಆಗ್ರಾಗಿಂತ ಹಿಂದೆಗಡೆ ಹಾಕಿದ್ವಿ, ಅಲ್ಲಿ 107 ರೂಪೀಸು. ನಮ್ಮೂರಲ್ಲೆಲ್ಲ 102, ಮಹಾರಾಷ್ಟ್ರದಲ್ಲಿ 106. ನಾರ್ಮಲೇ ಹೇಳ್ತಾರೆ ಅದು. ಪೆಟ್ರೋಲ್ ರೇಟ್ ಈ ರೇಂಜಿಗೆ ಆಗುತ್ತೆ, ಚೇಂಜಸ್ ಆಗುತ್ತಾ? ಫುಲ್ ಒಂದ್ಸಲ ಫುಲ್ ಮಾಡಿದೆ, ಮತ್ತೊಂದ್ಸಲ ಫುಲ್ ಇದೆ.
ಇದು 360 ಡಿಗ್ರಿ ಟರ್ನಿಂಗ್ ಇದು. ಎಕ್ಸಾಕ್ಟ್ಲಿ ಎಲ್ಲಿದೆ ಅಲ್ಲಿಂದ ಆಪೋಸಿಟಿಗೆ ಬಂದಿದ್ದೀನಿ ಇವಾಗ. ಲೆಫ್ಟ್ ಸೈಡಲ್ಲಿ ಇದ್ದಿದ್ದು ರೈಟ್ ಸೈಡಿಗೆ. ಸೈಡಿಗೆ ಹಾಕ್ತೀನಿ ನೋಡು, ಮಸ್ತು. The light is fading fast. From this old town we gotta go. Our bags are packed, so what we waiting for? There's no point in delaying what we both already know. Escape this time with me. Escape this time with me. We could rent a room and watch the stars dance round the moon. Fall asleep to the sounds of the sea. With you right by my side, it's such a sweet life. Escape this time with me. Escape this time with me. Escape this time with me. ಈಗ ಸನ್ಸೆಟ್ ಆಗ್ತಾ ಇದೆ. ಆಗಲೇ ನಮ್ಮ ಚಂದ್ರ ಬಂದಿದ್ದಾನೆ. ಸನ್ಸೆಟ್ ವ್ಯೂ ಮಾತ್ರ ಸಕ್ಕತ್ತಾಗಿ ಬಂದಿದೆ. Escape this time with me. Escape this time with me. ನಾವು ಹಿಮಾಲಯದಲ್ಲಿ ರೇವ್ ಮಾಡೋಣ. ಏ 200 ಮೀಟ್ರ್ ಇದೆ ಅಂತ ಗುರು ಟನಲ್ಲು. ಬನ್ನಿ ಹೋಗೋಣ. ಮಸ್ತು 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 ಮಸ್ತು. ನಕ್ಕನ್ ಏನು ಕೊಟ್ಟರು ಸಿಗಲ್ಲ ಗುರು ಈ ಥರ. ಜಾಗ ಮಸ್ತು ಮಸ್ತು. ಇದರಲ್ಲಿ ಗುರು ಖುಷಿಗೆ ಈ ಕಡೆ ಕಣ್ಣಲ್ಲೆಲ್ಲ ಕಣ್ಣು ತುಂಬ್ತಾ ಐತೆ. ನಾನು ನನ್ನ ಸ್ಪ್ಲೆಂಡ್ರಲ್ಲಿ ಹಿಮಾಲಯದಲ್ಲಿದ್ದೀನಿ. ನಂಬಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ. ಯಾರ್ಯಾರು ನನಗೆ ಸ್ಪ್ಲೆಂಡ್ರಲ್ಲೆಲ್ಲ ಇವನು ಹೋಗ್ತಾನ ಅಂದವ್ರಿಗೆಲ್ಲ ಇದೊಂದು ಹಿಡ್ಕೊ. This for you. You can hold it anywhere. ಯಾರ್ಯಾರು ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ರು ಅವ್ರಿಗೆಲ್ಲ ಇದೆ. ಗಾಡಿ ಎಲ್ಲ ಇಂಪಾರ್ಟೆಂಟು. ಗಾಡಿ ಜೊತೆ ಇರೋ ಒಂದು ಬಾಂಡಿಂಗು ಮತ್ತು ಮನಸ್ಸಲ್ಲಿರೋ ಒಂದು ಜಿಗರ್, ಆ ಒಂದು ಛಲ. 80 ನಕ್ಕನ್ ಹಿಮಾಲಯಸಲ್ಲಿ ಹೊಡಿತಿರೋದು. ಬಾ ಬಂದು ತೋರಿಸು. ನಿನ್ನ ಕೈಲಾದರೆ ಮಾಡಿ ತೋರಿಸು. ನಿನ್ನ ಕೈಲಾದರೆ ಬಂದು ತೋರಿಸು. ಓ ನನ್ನ ಅಕ್ಕನ ಖುಷಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ.
ಸ್ಟಾರ್ಟ್ ಹಿಮಾಲಯಸ್ ಆಫ್ ರೋಡಿಂಗ್ ಕೆಲವೊಂದು ಕಡೆ ಸ್ಟಾರ್ಟ್. ಧೂಳು ಬರ್ತಾ ಇದೆ, ಏನು ಬರ್ತಾ ಇದೆ ಅದೆಲ್ಲ ಲೆಕ್ಕಕ್ಕೆ ಇಲ್ಲ ಇವಾಗ ನನಗಂತೂ. ನೀವು ಇಲ್ಲಿ ಬಂದರೆ ಶ್ರೀನಗರ್ಗೆ ರೈಟ್ ತೊಗೋಬೇಕು ಸ್ಟ್ರೈಟಾಗಿ. ನಾವು ಹೋಗ್ತಾ ಇರೋದು ಕಟ್ರಾಗೆ ನ್ಯಾಷನಲ್ ಹೈವೇ 44 ಬರುತ್ತೆ, ಅದು ಸೀದಾ ಶ್ರೀನಗರ್ಗೆ ಹೋಗುತ್ತೆ. ನಾವು ಹೋಗ್ಬೇಕಾಗಿರೋದು ಇವಾಗ ವೈಷ್ಣೋದೇವಿಗೆ. ಸೊ ಹಾಗಾಗಿ ನಾವು ನ್ಯಾಷನಲ್ ಹೈವೇ 147 ಅನಿಸುತ್ತೆ ಇದು, ಅದನ್ನು ತಗೊಂಡು ಹೊರಟಿದ್ದೀವಿ. ಒಂದು ಈ ರೋಡು ಸಣ್ಣದೇ, ಅದು ಹೈವೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಎಷ್ಟು ಲೆವೆಲ್ ಇದೆ ಗುರು, ನಾನು ಬಂದೇ ಬರ್ತೀನಿ ನಿಜ. ಈ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತಾರಲ್ಲ ಹಂಗಾಗೋಯ್ತು ಗುರು, ಇದು ಆಸೆ ತೋರಿಸ್ತಾರೆ. ಪಕ್ಕ ನೆಕ್ಸ್ಟ್ ಟೈಮು ನಾವೀಗ ಇನ್ನೂ ಹಿಮಾಲಯಸ್ಗೂ ಹೋಗಿಲ್ಲ, ಫೂಟ್ ಹಿಲ್ಸ್ ಇದು. ಅಂದರೆ ನಮ್ಮ ಪಾದ ಇದ್ದಂಗೆ ಇದು ಹಿಮಾಲಯದ ಎಂಟ್ರಿ. ಹಿಮಾಲಯನೂ ಅಲ್ಲ, ಹಿಮಾಲಯಸ್ ಎಲ್ಲ ಬರುತ್ತೆ, ಎಲ್ಲ ಬರ್ತದೆ. ಹೋಗೋಣ, ನಮ್ಮ ಸ್ಪ್ಲೆಂಡ್ರಲ್ಲೇ ಹೋಗೋಣ ಗುರು. ಹಳೇದಾದ್ರೇನು ಕಡಕ್ ದಮ್ಮು. ಯಾಕೋ ಹತ್ತಿರ ಹೋಗ್ತಾ ಒಂಥರ ಆ ವೈಬು ಟಚ್ ಆಗ್ತಾ ಇದೆ ಅನ್ನೋ ಥರ ಒಂದು ಆ ದೇವಸ್ಥಾನಕ್ಕೆ ಹೋಗಿ ಕೂತಿ ಫೀಲ್ ಬರ್ತಾ ಇದೆ ನನಗೆ ಈಗಲೇ. ನೀವೇನೋ ಇಟ್ಕೊಂಡಿದೆ ಗುರು, ಟ್ರಕ್ಕಿಂಗ್ ಬೇರೆ ಇದೆ ಅಂದವ್ರೆ. ನೋಡೋಣ, ಒಂದು ಪುಣ್ಯ ಚೆನ್ನಾಗಿದ್ದರೆ ಟ್ರಕ್ಕಿಂಗ್ ಮಾಡಲ್ಲ ಅನಿಸುತ್ತೆ. ಈ ರಿಕ್ಷಾ ಇದೆ ಅಲ್ಲಿ, ಅದರಲ್ಲೇ ಹೋಗ್ತೀನಿ, ನಂಗೆ ಟೈಮ್ ಸೇವ್ ಆಗ್ತದೆ. ಪ್ರಾಣಿ ಗಿಣಿ ಇದ್ರೆ ಅರ್ಥಲ್ಲ, ಜಸ್ಟ್ ಈ ರಿಕ್ಷಾ ಬೇರೇನಿಲ್ಲ. ಯಾಕಂದರೆ ನಮಗೆ ಹೇಗಾರು ಮಾಡಿ ಕಂಪ್ಲೀಟ್ ಮಾಡಬೇಕು. ವಯಸ್ಸರು ಕೂಡ ಮ್ಯಾಟ್ರ್ ಆಗುತ್ತೆ. ಒಳ್ಳೆ ಹೆಲ್ಮೆಟ್ ತೊಗೊಂಡು ಬನ್ನಿ. ರಾತ್ರಿ ಹೊತ್ತು ಬೆಟ್ಟದ ಪ್ರದೇಶ, ಕಣ್ಣಿಗೆ ಹುಳ ಗಿಳ ಬೀಳೋ ಅಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಿದ್ದೆ ಬಂದರೆ ನಿದ್ದೆ ಮಾಡಿಬಿಡಿ ಗುರು, ಯಾವುದೇ ಕಾರಣಕ್ಕೂ ರಿಸ್ಕ್ ತೊಗೊಂಡೆಲ್ಲ ರೈಡ್ ಮಾಡಬೇಡಿ. ಡಾಮಿನೋಸ್ ನಾವು ಭವಾನ್ ಹತ್ರ ಡಾಮಿನೋಸ್ ಇದೆಯಾ? ಭವಾನ್ ಅಂದರೆ ಅದು ಟಾಪ್ ಪ್ಲೇಸ್, ಅಲ್ಲಿಂದ ಸ್ವಲ್ಪ ದೂರ ಕೇಬಲಿಂದ ಮುಂದೆ ಹೋಗೋಕ್ಕೆ. ದೇವಸ್ಥಾನದ ಹತ್ರನೇ ಭವಾನ್ ಅಂತ ಇರೋದು ಅನಿಸುತ್ತೆ. ಅಲ್ಲಿ ಡಾಮಿನೋಸು, ಮಾರುತಿ ಸುಜುಕಿ ಆನ್ ಮೌಂಟೇನ್ಸು. ಏನು ಇಸ್ ದಿಸ್ ಜೋಕ್ ಟು ಮೀ? ಚಂದ್ರ, ನಮ್ಮ ಚಂದ್ರ ಊರಲ್ಲೇ ಇದ್ದಾಳೆ. ನನ್ನ ರಾಣಿ ರೀ, ನನ್ನ ರಾಣಿ RX, ಯಾರು ಅಲ್ಲ. ಒಂದು 10 ಕಿಲೋಮೀಟ್ರ್ ಇರ್ಬೋದು ಅಲ್ಲಿಗೆ. ಬೇಗ ಹೋಗೋಣ.